ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಅಷ್ಟೋಚಂದ್ರ ಪೂಜಾರಿ, ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ಒಂದು ಏರ್ ಜಾಸ್ತಿ ಆದರೆ ಏನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಪಾಠದಲ್ಲಿ ಏರ್ ಕಡಿಮೆ ಆದರೆ, ಅಂದರೆ ವಾಯು ತತ್ವದ ಕೊರತೆ ಆದರೆ ಏನೆಲ್ಲ ಆಗತ್ತೆ, ಮತ್ತೆ ಅದಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂಥ ವಿಚಾರವನ್ನ ಇವತ್ತಿನ ಪಾಠದಲ್ಲಿ ನೋಡೋಣ. ಮೊದಲನೇದಾಗಿ ಏರ್ ಕಡಿಮೆ ಆಯ್ತು ಅಂತಂದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಪೂರ್ ಕಮ್ಯುನಿಕೇಶನ್ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ ಇಲ್ಲಿ. ಅಂದ್ರೆ ಕಳಪೆ ಸಂವಹನೆ, ಸರಿಯಾಗಿ ಮಾತು ಬರಲ್ಲ. ಸರಿಯಾಗಿ ಮಾತು ಬರದೇ ಇರೋದಕ್ಕೆ ಏನ್ ಕಾರಣ? ಇಲ್ಲಿ ಉಸಿರಾಟದ ಕೊರತೆ ಇರುತ್ತೆ. ಅವಾಗ ಏನಾಗುತ್ತೆ, ಮಾನಸಿಕ ತರಂಗಾಂತರಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಅವ್ನು ಏನ್ ಮಾತಾಡೋದಕ್ಕೆ ಮನ್ಸು ಬರಲ್ಲ. ಅವ್ರೇನು ಅನ್ಕೋತಾರೇನೋ, ಇವ್ರೇನು ಅನ್ಕೋತಾರೇನೋ, ಯಾರು ಈ ಸಾಬರಿ ನನಗೆ ಯಾಕೆ ಬೇಕಾಗಿದೆ, ಡಿಟ್ಯಾಚ್ಮೆಂಟ್. ಯಾರು ಸಾಬರಿ ನನಗೆ ಯಾಕೆ ಬೇಕಾಗಿದೆ, ಅದನ್ನ ಕಟ್ಕೊಂಡು ನನಗೇನಾಗಬೇಕು, ಇಂಥವೆಲ್ಲ ಭಾವನೆಗಳ ಬರೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಕಳಪೆ ಸಂವಹನೆ. ಈ ಕಮ್ಯುನಿಕೇಶನ್ ಅನ್ನುವಂಥದ್ದು ಇರ್ಲಿಲ್ಲ ಅಂತ ಕೇಳಿದ್ರೆ, ನಿನ್ನ ಹತ್ರ ಎಲ್ಲ ಇದೆ, ಯಾರಿಗೆ ಗೊತ್ತಿದೆ? ಯಾರಿಗಾರು ಗೊತ್ತಿದೆಯಾ? ನೀನ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಯಾವಾಗ ಜಾಸ್ತಿ ಹೇಳಕ್ ಹೋಗಿರ್ತೀಯ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸಾಮರ್ಥ್ಯ ಅವರಲ್ಲಿ ಇರಲ್ಲ. ಈಗ ಒಂದು ಡಿವೈಸ್ ಇದೆ ಅಂತ ಕೇಳಿದ್ರೆ ಅದರಲ್ಲಿ ಒಂದು ರಿಸೀವರ್ ಹಾಕಿರ್ತಾರೆ ತಾನೆ. ರಿಸೀವರ್ಗೆ ಒಂದು ಸಾಮರ್ಥ್ಯ ಇರುತ್ತೆ ಅಲ್ವಾ? ಓವರ್ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಸುಮ್ಮನೆ ಏನೋ ಗೈ ಅಂದಂಗೆ ಆಗುತ್ತೆ. ಅದೇನೋ ಆಗುತ್ತೆ ಅಂತ ನಿನಗೆ ಸರಿಯಾಗಿ ಅರ್ಥ ಆಗಲ್ಲ. ಕಡಿಮೆ ಆದ್ರೆ ಏನಾಗುತ್ತೆ, ಏನೋ ಒಂದು ಕೊರತೆ ಆಗಿರುತ್ತೆ, ಅವಾಗ ಅದು ಕೂಡ ಚೆನ್ನಾಗಿ ಕೆಲಸ ಮಾಡಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡಿ ನೀನ್ ಸರಿ ಮಾಡಿದೆ ಅಂತ ಕೇಳಿದ್ರೆ, ಇವಾಗ ಒಂದು ರೇಡಿಯೋ ಚಾನಲ್ ಇದೆ ಅಂತ ಇಟ್ಕೋ, ಇಷ್ಟೇ ಮೆಗಾ ಹರ್ಟ್ಸ್ ಅಲ್ಲಿ ಅದು ನಿನ್ಗೆ ಕೆಲಸ ಮಾಡ್ಬೇಕು ಅಂತ ಇದೆ. ಸೌಂಡ್ ಕೊಡು, ಅದು ಅಷ್ಟೇ ಮೆಗಾ ಹರ್ಟ್ಸ್ಗೆ ನೀನ್ ಸೆಟ್ ಆಯ್ತು ಅಂತ ಕೇಳಿದ್ರೆ ಕರೆಕ್ಟ್ ಆಗಿ ಸೌಂಡ್ ಕೇಳಿಸುತ್ತೆ. ಅವಾಗ ನೀನು ಬೇಕಾಗಿರೋದು ಅದರಿಂದ ಸಿಗುತ್ತೆ. ಒಂದು ವೇಳೆ ಅದ್ರ ಕೊರತೆ ಆದ್ರೆ ಕೊರ್ರಂತ ಸೌಂಡ್ ಬರುತ್ತೆ, ಜಾಸ್ತಿ ಆದ್ರೆ ಅದು ಕೊರ್ರಂತ ಸೌಂಡ್ ಬರುತ್ತೆ. ಹಾಗಾಗಿ ನೀನ್ ಏನ್ ಹೇಳ್ತಾ ಇದೀಯೋ ಅನ್ನುವಂಥದ್ದನ್ನ ರಿಸೀವ್ ಮಾಡ್ಕೊಳ್ಳೋರಿಗೆ ಅದು ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ ಕೇಳಿದ್ರೆ ನೀನ್ ಏನ್ ಹೇಳಿದ್ರು ಅಷ್ಟೇ. ಈ ಕಡಿಮೆ ಆದ್ರೆ ಸಮಸ್ಯೆ ಇದೆ, ಜಾಸ್ತಿ ಆದ್ರೂ ಕೂಡ ಸಮಸ್ಯೆ ಇದೆ. ಈ ಕಮ್ಯುನಿಕೇಶನ್ ಯಾವಾಗ ಕರೆಕ್ಟ್ ಆಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ತುಂಬಾ ಇಂಪಾರ್ಟೆಂಟ್. ಅದನ್ನು ಕೂಡ ಅದು ಯಾವಾಗ ಅದರಲ್ಲಿ ಒಂದಿಷ್ಟು ಕೊರತೆ ಅನ್ನುವಂಥದ್ದು ಆಗುತ್ತೆ, ಅವಾಗ ಪೂರ್ ಕಮ್ಯುನಿಕೇಶನ್ ಅನ್ನುವಂಥದ್ದು ಆಗುತ್ತೆ, ಅವಾಗ ನಿನ್ ಕಡೆ ಅಟ್ರಾಕ್ಟ್ ಆಗಲ್ಲ ಜನ. ಇನ್ ನೆಕ್ಸ್ಟ್ ಸೋಷಿಯಲ್ ಐಸೋಲೇಷನ್, ಸಾಮಾಜಿಕ ಪ್ರತ್ಯೇಕತೆ. ಬೇಡ, ಅವ್ನು ಹೇಳೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಜನ ಅಂದಿದ ತಕ್ಷಣ ಮನ್ಸಿಗೆ ಬೇಜಾರ್ ಮಾಡ್ಕೊಳ್ಳೋದು. ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ನಿನ್ ಪಾಲಿಗೆ ನೀನೇ ಬಿಟ್ಕೊಂಡ್ಬಿಟ್ಟೆ ಅಂತ ಕೇಳಿ ನಿನ್ ಒಳಗೆ ಏನಿದೆಯಾ ಅದನ್ನ ಹೇಗೆ ಹೊರಗಡೆ ಹಾಕ್ತೀಯ? ಆಗಲ್ಲ. ಅವ್ರು ಹೇಳ್ತಾ ಇದಾರಲ್ಲ ಅದೇ ಸತ್ಯ ಅಂತ ಅನ್ಕೋಬೇಕು ನೀನು. ಅದಕ್ಕೆ ಹೊಂದಾಣಿಕೆ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಕೇ ವಿನಃ ನೀನು ಅದರಿಂದ ಪ್ರತ್ಯೇಕತೆಗೊಂಡೆ ಅಂತ ಕೇಳಿದ್ರೆ ನೀನು ಅಲ್ಲಿ ಏನು ಮಾಡಕ್ ಆಗಲ್ಲ. ನೆಕ್ಸ್ಟ್ ಲೋ ಕ್ರಿಯೇಟಿವಿಟಿ, ಕಡಿಮೆ ಸೃಜನಶೀಲತೆ ಅನ್ನುವಂಥದ್ದು ಕಂಡು ಬರುತ್ತೆ ಇಲ್ಲಿ. ನಿನ್ನಲ್ಲಿ ಅಲ್ಲಿ ಕ್ರಿಯೇಟಿವಿಟಿ ಸಾಮರ್ಥ್ಯನ ಕಡಿಮೆ ಆಯ್ತು ಅಂತ ಕೇಳಿದ್ರೆ ಬೇರೆ ಅವ್ರಿಗೆ ಹೇಗೆ ಇಷ್ಟ ಆಗ್ತೀಯ ನೀನು? ಮೇಲ್ ಬಿದ್ದು ಇಷ್ಟ ಆಗೋದು ಒಂದ್ ಕಡೆ ಬೇರೆ, ಅದನ್ನ ಜಾಸ್ತಿ ಅಂತ ಕರೀತಾರೆ. ಮೇಲ್ ಬಿದ್ದು ಇಷ್ಟ ಆಗಕ್ ಹೋಗೋದು. ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನೀನ್ ಫೋರ್ಸ್ ಮಾಡಿದ ತಕ್ಷಣ ತಪ್ಪಿಸ್ಕೊಂಡು ಓಡ್ ಹೋಗ್ತಾರೆ. ಕಡಿಮೆ ಸಾಮರ್ಥ್ಯ ಹೊಂದಿರು ನಿನ್ ಕಡೆ ಅವರು ಅಟ್ರಾಕ್ಟ್ ಆಗಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು? ನೀನ್ ಏನು ಮಾಡೋದ್ ಬೇಕಾಗಿಲ್ಲ. ಅವ್ರಿಗೆ ಎಷ್ಟು ಬೇಕಾಗಿದೆಯೋ ಅಷ್ಟೇ, ಅವ್ರಿಗೆ ಎಷ್ಟಕ್ಕೆ ತಿಳಿಯುತ್ತೋ ಅಷ್ಟಷ್ಟೇ ಕೊಡ್ತಾ ಬಾ. ಎಕ್ಸೆಪ್ಟ್ ಮಾಡುವಂತ ಆ ರಿಸೀವರ್ ಸಾಮರ್ಥ್ಯ ಯಾವಾಗ ಜಾಸ್ತಿ ಹಾಕೊಂಡು ಹೋಗುತ್ತೆ ಅವಾಗ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ಎಕ್ಸೆಪ್ಟ್ ಮಾಡುತ್ತೆ. ಅದೊಂದು ಗುಣ, ಅದು ಪ್ರಕೃತಿಯಲ್ಲಿ ಅದೊಂದು ಗುಣ ಇದೆ. ಅದನ್ನ ಬಳಸ್ಕೊಂಡ್ರೆ ನೀನ್ ಮುಂದಕ್ಕೆ ಹೋಗ್ಬೇಕೇ ವಿನಃ ನೀನು ಇಲ್ಲಿ ಅವ್ರೇನೋ ಅನ್ಕೋತಾರ ಬಿಡು, ಅವ್ರು ನನ್ನ ಕಡೆ ಕೇರ್ ಮಾಡ್ತಾ ಇಲ್ಲ, ಈಗ ಯಾರು ಕಾಮೆಂಟ್ ಮಾಡ್ತಾ ಇಲ್ಲ, ಹೌದಾ? ಹಾಗಿದ್ರೆ ಯಾರು ನೋಡ್ತಾ ಇಲ್ವಾ? ನೋಡ್ತಾ ಇದ್ದಾರೆ ತಾನೆ. ಆಮೇಲೆ ಕಾಮೆಂಟ್ ಮಾಡ್ಬೇಕು ಅಂತಂದ್ರೆ ಏನಾದ್ರು ಹೆಚ್ಚಾಗ್ಬೇಕು, ಇಲ್ಲ ಕಡಿಮೆ ಆಗ್ಬೇಕು ಅಲ್ಲ? ಇಲ್ಲ ಅವರು ನಿನ್ನ ಇನ್ನೂ ಎಕ್ಸೆಪ್ಟ್ ಮಾಡಿರದೇ ಇರಬಹುದು. ಯಾಕಂತ ಕೇಳಿದ್ರೆ ನೀನ್ ಹಿಂದೆ ಅನೇಕ ಬಾರಿ ಮಾಡಿದಾಗ್ಲೂ ಕೂಡ ಕೆಲವು ಸಾರಿ ಮಾಡಿರ್ಬಹುದು, ಬಿಟ್ಟಿರಬಹುದು, ನೋಡೋಣ ಅಂತ ಅನ್ಕೊಂಡಿರ್ಬಹುದು. ಆಗ್ಲಿ, ಏನಾದ್ರೂ ಆಗ್ಲಿ,
ಒಟ್ನಲ್ಲಿ ನಾವು ಕೊಡ್ತಾ ಇರೋದು ಅವ್ರಿಗೆ ಇಷ್ಟ ಆಗ್ಬೇಕು, ನಿನ್ಗೂ ಇಷ್ಟ ಆಗ್ಬೇಕು, ನಿನಗೆ ಅದರಿಂದ ಏನಾದ್ರು ಪ್ರಾಪ್ತಿ ಆಗ್ಬೇಕು, ಅದರಿಂದ ಅವ್ರಿಗೂ ಏನಾದ್ರು ಪ್ರಾಪ್ತಿ ಆಗ್ಬೇಕು. ಇಲ್ಲಿ ಏನಾದ್ರೂ ಸಿಗುತ್ತೆ, ಏನಾದ್ರೂ ಆಗತ್ತೆ ಅಂತ ಒಂದು ಭರವಸೆ ಅನ್ನುವಂಥದ್ದು ಹುಟ್ಟೋವರೆಗೂ ಕೂಡ ಯಾರು ಯಾರನ್ನು ಎಕ್ಸೆಪ್ಟ್ ಮಾಡಕ್ ಆಗಲ್ಲ. ಹಾಗಾಗಿ ಈ ಏರ್ ಡಿಫಿಷಿಯನ್ ಆದ್ರೆ ಏನೆಲ್ಲ ಮಾಡಬಹುದು, ಏನೆಲ್ಲ ಪರಿಹಾರಗಳನ್ನು ಮಾಡಬಹುದು ಅನ್ನುವಂಥದ್ದನ್ನ ನೋಡಿದಾಗ ಮೊದಲನೇದಾಗಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಪಬ್ಲಿಕ್ ಸ್ಪೀಕಿಂಗ್ ಪ್ರಾಕ್ಟೀಸ್. ಪಬ್ಲಿಕ್ ಸ್ಪೀಕಿಂಗ್ ಹೇಗ್ ಮಾಡ್ಬೇಕು? ಈಗ ಮಾತಾಡ್ತಿರ್ತಾರ ಅಲ್ಲಿ, ರಾಜಕಾರಣಿಗಳು ಮಾತಾಡ್ತಿರ್ತಾರೆ, ಹೇಗ್ ಮಾತಾಡ್ತಾರೆ ಇರುತ್ತೆ, ಜನ ಕ್ಯಾಕೆ ಹೊಡಿಬೇಕು, ಆ ತರ ಮಾತಾಡ್ತಾರೆ. ಅದಾದ್ಮೇಲೆ ಸ್ವಾಮಿಗಳು ಮಾತಾಡ್ತಾರೆ, ಸಬ್ಜೆಕ್ಟ್ ಏನು ಫಿಲಾಸಫಿ ಇರುತ್ತೆ, ಹೌದಾ? ಅಲ್ಲೂ ಜನಕ್ಕೆ ಇಷ್ಟ ಆಗುವಂತದ್ದೇ ಮಾತಾಡ್ಬೇಕು. ಇತ್ತೀಚಿನ ದಿನಮಾನದಲ್ಲಿ ನಾನು ಸ್ಟೇಜ್ ಮೇಲೆ ನೋಡ್ದಂಗೆ ಸ್ವಾಮಿಗಳ ಭಾಷಣ ಇದೆ, ಫಿಲಾಸಫಿ ಎಲ್ಲ ಇದೆ ಅಂತ ಕೇಳಿದ್ರೆ ಜನ ಸೇರಲ್ಲ. ಅದೇ ಯಾರಾದ್ರೂ ಇವ್ರು ಬರ್ತಾ ಇದಾರೆ ಅಂತ ಹೇಳಿ, ನೀನು ಯಾರು ಆಕ್ಟ್ರಸ್, ಕಾಮಿಡಿಯನ್, ಜನ ಸೇರ್ತಾರೆ. ಏನಿರ್ಬೋದು, ಅವ್ರಿಗೆ ಇಷ್ಟ ಆಗೋ ಸಬ್ಜೆಕ್ಟ್ ಇದೆ. ಅದು ಕಾರಣ ಏನು? ಸ್ವಾಮಿಗಳು ಸರಿ ಇಲ್ವಾ? ಇಲ್ಲ, ಕಾಲ ಪಶ್ಚಿಮದಲ್ಲಿದ್ದಾನೆ. ಪಶ್ಚಿಮದಲ್ಲಿ ಶುಕ್ರನ ಅಧಿಪತ್ಯ ಅನ್ನುವಂಥದ್ದು ಇರುತ್ತೆ. ಯಾವಾಗ ಶುಕ್ರನ ಅಧಿಪತ್ಯ ಅನ್ನುವಂಥದ್ದು ಇರುತ್ತೆ, ಆವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಎಂಟರ್ಟೈನ್ಮೆಂಟ್ಗೆ ಹೆಚ್ಚಿನ ಬೆಲೆ ಸಿಗುವಂತ ಸಾಧ್ಯತೆಗಳಿರುತ್ತೆ. ಅವಾಗ ಫಿಲಾಸಫಿ ಕಡೆ ಜನ ಇಷ್ಟ ಪಡಲ್ಲ. ಆಗ ಏನ್ ಮಾಡ್ಬೇಕು? ನೀವು ಒಂದಿಷ್ಟು ಬದಲಾವಣೆಗಳನ್ನು ತಗೊಂಡ್ಬರ್ಬೇಕಾಗುತ್ತೆ. ಅದರಲ್ಲಿ ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಅದನ್ನು ಪರಿವರ್ತನೆ ಮಾಡ್ಕೊಳ್ಳುವಂಥದ್ದು. ಯಾರಿಗೂ ಇಲ್ಲಿ ಫೋರ್ಸ್ ಮಾಡಕ್ ಆಗಲ್ಲ. ಒಂದ್ ವೇಳೆ ನೀನ್ ಫೋರ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ದೂರ ಆಗತ್ತೆ. ಅದು ಈ ಸಮಾಜದಲ್ಲಿ ಆಗ್ತಾ ಇರೋದು ಅದೇ ಕೆಲಸನೇ. ನೆಕ್ಸ್ಟ್ ಅದನ್ನ ಪಬ್ಲಿಕ್ ಸ್ಪೀಕಿಂಗ್ ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಯಾವ ರೀತಿಯಾಗಿ ಮಾಡಿದ್ರೆ ಅದು ಸರಿ ಹೊಂದಾಣಿಕೆ ಮಾಡಬಹುದು ಅನ್ನುವಂಥದ್ದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು. ಆಮೇಲೆ ರೀಡ್ ಡೈಲಿ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲಿ ಆಗಿರೋದೇ ಏನು ಅಂತ ಕೇಳಿದ್ರೆ ಎಲ್ಲವೂ ಕೂಡ ರಾಹು ಕೇತುವಿನ ಮೇಲೆ ನಡೀತಾ ಇರೋದು. ರಾಹು ಡಿಟ್ಯಾಚ್ಮೆಂಟ್. ರಾಹುವಿನ ಕೆಲಸ ಏನು ಅಂತ ಕೇಳಿದ್ರೆ ಅವನು ಬೇರೆ, ಅವನಿಗೆ ಹೋದ ಜನ್ಮದಲ್ಲೇ ಎಲ್ಲ ಗೊತ್ತಿದೆ. ಅದಕ್ಕೆ ಅವನು ಸ್ಪಿರಿಚುವಲ್ ಗುರು ಆಗಿರೋದು. ಎಲ್ಲ ಗೊತ್ತಿದೆ ಅವನಿಗೆ. ಅವನು ಹೇಳ್ತಾ ಇದ್ದಾನೆ, ಆದ್ರೆ ಅವನು ರೌದ್ರ ಅವನು ಕೇತುವಿನ ಅನುಯಾಯಿ. ಅವನು ಸ್ಪಿರಿಚುವಲ್ ಮಾಸ್ಟ್ರು, ಅವನೇ ಸ್ಪಿರಿಚುವಲ್ ಗುರು. ಅಲ್ಲಿ ಅವನು ಹೇಳೋದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಅವನು ಖಂಡಿತವಾಗಿ ಖಂಡಿಸ್ತಾ ಇದ್ದಾನೆ, ಅದನ್ನ ಡಿಟ್ಯಾಚ್ ಮಾಡ್ತಾ ಇದ್ದಾನೆ. ಅದೇ ರಾಹು ಸ್ವಾತಿ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ. ಅವನು ಇವಾಗ ಸ್ಪಿರಿಚುವಲ್ ಮಾಸ್ಟರ್. ಆದ್ರೆ ಅವನೇನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವ್ರಿಗೆ ಇಷ್ಟ ಆಗುವಂಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇವನು ಫ್ಯೂಚರ್ ಗ್ರೋತ್. ರಾಹು ಫ್ಯೂಚರ್ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾನೆ. ಕೇತು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅವನು ಫಾಸ್ಟ್ ಮಾಸ್ಟರಿ, ಅವನು ಫಾಸ್ಟ್ ಲೈಫ್ ಮಾಸ್ಟರಿ. ಅವನಿಗೆಲ್ಲ ಗೊತ್ತಿದೆ, ಅವನು ಹೇಳಿದ್ದೇ ಸತ್ಯ. ಆದ್ರೆ ಖಂಡಿತವಾಗಿ ಖಂಡಿಸಿದಾಗ ಏನಾಗತ್ತೆ ಅಂತ ಕೇಳಿದ್ರೆ ಇಲ್ಲಿ ಜಲತತ್ವ ಏನ್ ಮಾಡತ್ತೆ ಅಂತ ಕೇಳಿದ್ರೆ ಡಿಟ್ಯಾಚ್ ಆಗತ್ತೆ. ಯಾವಾಗ ಡಿಟ್ಯಾಚ್ ಆಗುತ್ತೋ ಅವ್ರನ್ನ ಇಷ್ಟಪಡಲ್ಲ. ಅದಕ್ಕೆ ಈ ಫಿಲಾಸಫಿ ಯಾರಿಗೂ ಬೇಕಾಗಿಲ್ಲ. ಅದೇ ಶುಕ್ರ ಅಂದ್ರೆ ವಿತ್ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ಫ್ಯೂಚರ್ ಗ್ರೋತ್ ಬಗ್ಗೆ ಹೇಳ್ತಾನೆ. ಅವ್ನು ಹೇಗ್ ಬದುಕಿಸ್ಬೇಕು, ಹೇಗ್ ಮಾಡ್ಬೇಕು ಮುಂದೆ ಜೀವನ, ಇಲ್ಲಿ ಏನಾದ್ರೂ ನೀನ್ ಸಂಪಾದನೆ ಮಾಡ್ಬೇಕು ಭೂಮಿ ಮೇಲೆ ಅಂತ ಕೇಳಿದ್ರೆ ಅದಕ್ಕೆ ಶುಕ್ರನೇ ಕಾರಣ, ಗುರು ಅಲ್ಲ. ಆದ್ರೆ ಅದನ್ನ ಏನ್ ಮಾಡ್ತೀಯೋ ನೀನು, ಅದನ್ನ ಮಾಡುವಾಗ ಸರಿಯಾಗಿ ಕ್ರಮಬದ್ಧವಾಗಿ ಮಾಡುವಂತ ಹೇಳ್ಬೇಕಾಗಿದೆ ಇಲ್ಲಿ ಅಷ್ಟೇ. ಒಂದು ವೇಳೆ ಕ್ರಮ ತಪ್ಪಿದಾಗ ಏನಾಗತ್ತೆ ಅಂತ ಕೇಳಿದ್ರೆ ಅಲ್ಲಿ ರೇಡ್ ಆಗತ್ತೆ. ಮನೆ ಕಟ್ಟಿರ್ತೀಯ, ಕಂಡವ್ರ ದುಡ್ಡು ತಗೊಂಬಂದ್ ಮನೆ ಕಟ್ತೀಯ. ಇದು ಶುಕ್ರನಲ್ಲಿ ಬರುವಂತ ಒಂದಿಷ್ಟು ನ್ಯೂನತೆಗಳು. ಶುಕ್ರ ಅಂತ ಅಲ್ಲ, ಶುಕ್ರನಿಗೆ ಆಸೆ ಜಾಸ್ತಿ ಇದೆ. ಆ ಕದ್ದವ್ರು ಯಾರು? ರಾಹು, ಬುಧ ಅಲ್ವಾ, ಶನಿ, ಇವರೆಲ್ಲ ಸೇರಿ ಕರ್ಮವನ್ನು ಮಾಡಿದ್ದಾರೆ. ಆ ಕರ್ಮವನ್ನು ಮಾಡುವಾಗ ಕರ್ಮದಲ್ಲಿ ಧರ್ಮ ಇರ್ಲಿ, ಧರ್ಮದಲ್ಲಿ ಕರ್ಮ ಇರಬಾರದು. ಅದೇ ಕೇತುವಿಗೂ ರಾಹುವಿಗೂ ಇರುವಂತ ಒಂದು ವ್ಯತ್ಯಾಸ. ಅದನ್ನ ತಿಳಿಸ್ಕೊಡುವಂತದ್ದೇ ಫಿಲಾಸಫಿ. ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಾವು ಒಂದಿಷ್ಟು ಪರಿವರ್ತನೆಗಳನ್ನು ಮಾಡ್ಕೋಬೇಕಾಗಿದೆ. ಏನು ಮೆತ್ತಗೆ ಹೇಳುವಂತದ್ದು. ಎಷ್ಟು ಜನ ಕೇಳ್ತಾರೆ? ಮೆತ್ತಗೆ ಹೇಳಿದ್ರೆ ಯಾರು ಕೇಳಲ್ಲ, 20%. ಅದಕ್ಕೆ ಇವಾಗ ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ ರಾಹುವಿನಿಗಿಂತ ಕೇತು ಡೇಂಜರ್ಸ್ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಈ ಪ್ರೊಸೆಸ್ ಉಲ್ಟಾ ನಡೀತಾ ಇದೆ. ಕಾಲ ಪಶ್ಚಿಮದಲ್ಲಿದ್ದಾನೆ, ಪಶ್ಚಿಮದವ್ರದೇ ಎಲ್ಲ ನಡೀತಾ ಇರೋದು. ಅದಕ್ಕಾಗಿ ಏನ್ ಮಾಡಿದಾನೆ ಅಂತ ಕೇಳಿದ್ರೆ ಕೇತು ಉಲ್ಟಾ ಪ್ರೊಸೆಸ್ ಮಾಡ್ತಾ ಇದ್ದಾನೆ. ಕೇತುವಿನಷ್ಟು ಡೇಂಜರ್ ಯಾರು ಇಲ್ಲ ಇವಾಗ ಈ ಕಾಲದಲ್ಲಿ. ನಾನು ಏನು ಹೇಳ್ಕೊಂಡ್ ಬರ್ತಾ ಇದ್ದೀನಿ ಅದ್ರ ವಿರುದ್ಧವಾಗಿ ನಡೀತಾ ಇದೆ ಇಲ್ಲಿ.
ಇವಾಗ ನಾನು ಏನ್ ಹೇಳ್ತೀನಿ, ಸಂಜೆ 8 ಗಂಟೆ 6 ಗಂಟೆ 7 ಗಂಟೆ ಒಳಗಡೆ ಹೆಣ್ಮಕ್ಳು ಮನೇಲಿ ಇರ್ಬೇಕು ಅಂತೀನಿ ನಾನು. ಸಾಧ್ಯ ಇದೆಯಾ? ಇಲ್ಲ. ಅವರು ಕಂಪ್ಯೂಟರ್ ಸೈನ್ಸ್ ಓದಿರೋದು. ಕಂಪ್ಯೂಟರ್ ಸೈನ್ಸ್ ಪ್ರಾರಂಭ ಆಗೋದೇ ನಿನ್ಗೆ ನೈಟ್ ಶಿಫ್ಟ್. ಆ ಪ್ರಾರಂಭ ಆಗೋದೇ ನಿಂದು 10 ಗಂಟೆ ಮೇಲೆ, 12 ಗಂಟೆ ಮೇಲೆ, 2 ಗಂಟೆ ಮೇಲೆ, ರಾತ್ರಿ ಶಿಫ್ಟ್ ಇವೆಲ್ಲ ಇರ್ತಾವ ಅವ್ರಿಗೆ. ನಿಮ್ ಮನೆಗ್ ಬಾ ಅಂದ್ರೆ ಆಗತ್ತಾ? ಅದಾದ್ಮೇಲೆ ವೀಕೆಂಡ್ ಅಲ್ಲಿ ಕೂಡ ಮನೇಲಿ ಇರ್ಬೇಕು, ಅಡಿಗೆ ಮಾಡ್ರಿ ಅಂತ ಹೇಳ್ತೀನಿ ನಾನು. ಮಾಡಕ್ಕಾಗತ್ತಾ ಅವ್ರಿಗೆ? ಇಲ್ಲ, ಅವ್ರಿಗೆ ತುಂಬಾ ಕೆಲಸ ಇದೆ. ಆಮೇಲೆ ನಿನ್ಗೆ ಬಿಸ್ನೆಸ್ ಅಲ್ಲಿ ನೀನು ಸಂಜೆ ಮುಗಿಸ್ಬಿಡು ಅಂತ ಹೇಳ್ತೀನಿ ನಾನು. ಆಗತ್ತಾ? ಇಲ್ಲ, ಅಲ್ಲಿ ರಾತ್ರಿ ತಿನ್ನಕ್ ಬರೋದೇ 10:30 ಮೇಲೆ ಬರ್ತಾ ಇದ್ದಾರೆ. ಅವ್ನ್ ಮಾಡ್ಕೊಂಡ್ ಕೂತ್ಕೊಂಡು ಅವ್ನ್ ಏನಾಗಿದ್ದಾನೆ? ಹಿಂದೆ ಹೆಣ್ಮಕ್ಳು ಮನೇಲಿ ಅಡಿಗೆ ಮಾಡ್ತಾ ಇದ್ರು. ಗಂಡ ಮನೆಗ್ ಬರ್ಬೇಕಾಗಿತ್ತು, ದುಡ್ದು ಮನೆಗೆ ಬಂದು ಆದ್ಮೇಲೆ ತಿನ್ಬೇಕಾಗಿತ್ತು. ಅವ್ನಿಗೆ ಹೋಟೆಲ್ಗಳ ಸಮಸ್ಯೆನೂ ಕೂಡ ಇತ್ತು. ಹೋಟ್ಲಲ್ಲಿ ಏನೋ ಸ್ನಾಕ್ಸ್ ಟೀ ಸಿಗ್ತಾ ಇತ್ತು, ಟೀ ಕಾಫಿ ಅಷ್ಟೇ. ಇವತ್ತಿನ ದಿನ ಏನಾಗಿದೆ? ಗಂಡಸರು ಹೊರಗಡೆ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ, ಹೆಂಗಸರು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ. ತಗೊಂಡು ಹೋಗಿ ಅವನು ಅಲ್ಲಿ ಸರ್ವಿಸ್ ಕೊಟ್ಟವನಿಗೆ ಮಾತ್ರ ಬಿಸ್ನೆಸ್ ಇದೆ, ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ. ಏನಾಗಿದೆ? 24 ಅವರ್ಸ್ ಸರ್ವಿಸ್ ಅವಶ್ಯಕತೆ ಇದೆ. ಯಾಕಂದ್ರೆ ಹೆಣ್ಮಕ್ಳ ಹತ್ರ ಹಣ ಬಂದಿದೆ. ಹಣ ಬಂದ ಮೇಲೆ ಏನಾದ್ರೂ ಅಲ್ಲಿ ಇದೆಯಾ? ಸಂತೋಷ ಇದೆಯಾ? ನೋ. ಎಲ್ಲಿ ಹಣ ಇದೆಯೋ ಅಲ್ಲಿ ನೀನ್ ಸಂತೋಷನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಡಿಮೆ. ರಾಜಕಾರಣಿಗಳ ಮನೆಯಲ್ಲಿ ಒಂದಿಷ್ಟು ಮೇಂಟೈನ್ ಮಾಡ್ಬೋದು, ಆದ್ರೆ ರಾಜ ಮನೇಲಿ ಇರಕ್ಕಾಗಲ್ಲ. ಸಂತೋಷ ಇದೆಯಾ? ಬಿಸ್ನೆಸ್ ಮ್ಯಾನ್ ಅವ್ರ ಮನೇಲಿ ಹಣ ಇದೆ, ಸಂತೋಷ ಇದೆಯಾ? ಇಲ್ಲ. ಸಂತೋಷ ಇದೆ, ಸಿಂಗಲ್ ಸಂತೋಷ ಇದೆ. ಅವ್ರ ಮನೇಲಿ ಹಣ ತಗೊಂಡು ಅವ್ರು ಏನ್ ಬೇಕಾದ್ರೂ ಎಂಜಾಯ್ ಮಾಡಬಹುದು. ಆದ್ರೆ ಇಲ್ಲಿ ಗಂಡನ್ ಕರ್ಕೊಂಡು ಹೊರಗಡೆ ಹೋಗಿ ಎಂಜಾಯ್ ಮಾಡ್ತೀನಿ, ಮಕ್ಕಳ ಕರ್ಕೊಂಡು ಹೊರಗಡೆ ಹೋಗಿ ಎಂಜಾಯ್ ಮಾಡ್ತೀನಿ, ಆಗಲ್ಲ. ಯಾವತ್ತೋ ಒಂದಿನ ಆಗ್ಬೇಕು ಅವ್ರಿಗೆ. ಹಾಗಾಗಿ ಎಲ್ಲಿ ಹಣದ ಒಂದು ಇದು ಬಂದಿದೆ, ಪಶ್ಚಿಮದಿಂದ ಬಂದಿರೋದು ತಾನೇ ಇದು ಹಣದ್ದು. ಮಹಾಲಕ್ಷ್ಮಿ ಅಧಿಪತಿ ಶುಕ್ರ ಯಾವಾಗ ಅವನು ಜಾಸ್ತಿ ಆಗತ್ತೆ, ಅವನಿಗೆ ಅವಾಗ ಆಸೆಗಳು ಅನ್ನುವಂಥದ್ದು ಕೂಡ ಜಾಸ್ತಿ ಇರುತ್ತೆ, ಸುಖಾಧಿಪತಿ. ಹಾಗಾಗಿ ಆ ಸುಖದ ಭಾವನೆಗಳು ಹೆಚ್ಚೆಚ್ಚಾದಂಗೆ ಏನಾಗತ್ತೆ ಅಂತ ಕೇಳಿದ್ರೆ ಅಲ್ಲೊಂದು ಡಿಟ್ಯಾಚ್ ಕೂಡ ಆಗ್ತಾ ಹೋಗುತ್ತೆ. ಒಂದ್ ಪಡ್ಕೋಬೇಕು ಅಂದ್ರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಹಾಗಾಗಿ ನಾವು ಅದು ಹೇಗ್ ಬೇಕಾಗಿದೆಯೋ ಹಾಗೆ ಮೇಂಟೈನ್ ಮಾಡ್ಬೇಕಾಗತ್ತೆ. ಆಮೇಲೆ ಚಾಂಟ್ ಬುಧನ ಒಂದು ಮಂತ್ರವನ್ನ ಜಪ ಮಾಡುವಂತಹದ್ದು. ಯಾವಾಗ ಇದ್ರ ಕೊರತೆ ಆಗತ್ತೆ ಅವಾಗ ಬುಧನ ಮಂತ್ರವನ್ನ ಜಪ ಮಾಡೋದ್ರಿಂದ ಏನಾಗತ್ತೆ? ಬುದ್ಧಿಮಟ್ಟವನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಏನಿದೆ ಬುಧನ ಹತ್ರ? ಇಂಟೆಲಿಜೆನ್ಸ್ ಇದೆ, ಕಮ್ಯುನಿಕೇಶನ್ ಇದೆ, ಅವನು ಅಧೀನದಲ್ಲಿದೆ ತಾನೇ. ಅದನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ನೀನು ಸಮಾಜ ಪರಿವರ್ತನೆ ಮಾಡಕ್ ಹೋಗ್ತೀನಿ ಅಂತಾನೆ ಕೂತ್ಕೊಂಡ್ರೆ ಇಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ನಿನ್ನಿಂದ ದೂರ ಆಗ್ತಾರೆ. ನೀನ್ ಏನು ಪರಿವರ್ತನೆ ಮಾಡ್ಬೇಕು ಅನ್ಕೋಬೇಡ, ಅದಕ್ಕೊಂದು ವ್ಯವಸ್ಥೆ ಮಾಡು. ಅಗತ್ಯ ಇದ್ದವ್ರು ತಾನೇ ಬರ್ತಾರೆ. ಇವತ್ತು ಯಾರಿಗೆ ಅರ್ಥ ಆಗ್ತಾ ಇಲ್ವೋ ನಾಳೆ ಒಂದಿನ ಅರ್ಥ ಆಗ್ಬಹುದು. ಯಾಕಂದ್ರೆ ಸಬ್ಜೆಕ್ಟ್ ಅವ್ರ ತಲೆಗೆ ಬರ್ಬೇಕು ಅಂತ ಕೇಳಿದ್ರೆ ಪಾತ್ರಧಾರಿಗಳು ಅವರೇ ಆಗಿರ್ಬೇಕು. ಅವಾಗ ಮಾತ್ರ ಅದು ಒಂದು ಐಡಿಯಾ ಬರುತ್ತೆ ವಿನಃ ಅಲ್ಲಿವರೆಗೂ ಯಾರಿಗೂ ಅವಶ್ಯಕತೆ ಬೀಳಲ್ಲ. ಆಮೇಲೆ ನೆಕ್ಸ್ಟ್, ಲರ್ನ್ ನ್ಯೂ ಲ್ಯಾಂಗ್ವೇಜ್. ಭಾಷೆಯ ಬದಲಾವಣೆ ಆಗಿದೆಯಾ ಇವಾಗ ಎಲ್ಲರಿಗೂ ಇಂಗ್ಲಿಷ್ ಬೇಕಾಗಿದೆ. ಅದು ಇನ್ನೊಂದ್ ಸ್ವಲ್ಪ ದಿನ ನಡೆಯುತ್ತೆ. ಯಾಕಂತ ಕೇಳಿದ್ರೆ ಈಗ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರಭಾವ ಜಾಸ್ತಿ ಇರೋದ್ರಿಂದ ಇಂಗ್ಲಿಷಲ್ಲಿ ಮಾತಾಡೋದ್ರಿಂದ ಈ ಕಮ್ಯುನಿಕೇಶನ್ ಸ್ಕಿಲ್ ಇದೆಯಲ್ಲ, ಇದು ಈಗ ಏನ್ ಬೇಕಾಗಿದೆ ನಮ್ಗೆ? ವ್ಯಾಪಾರ ಮಾಡ್ಬೇಕಾಗಿದೆ, ನಾವು ಏನೋ ಒಂದು ಪಡ್ಕೋಬೇಕಾಗಿದೆ, ಒಂದು ನೌಕರಿ ಇದೆ. ಈಗ ಸೈನ್ಸ್ ಈಗೆಲ್ಲ ಕಂಪ್ಯೂಟರೈಸ್ಡ್ ಇದೆ, ಇಂಗ್ಲಿಷೇ ಇಂಪಾರ್ಟೆಂಟ್. ಹಾಗಾಗಿ ನ್ಯೂ ಲ್ಯಾಂಗ್ವೇಜ್ ಅನ್ನ ನಾವು ಕಲ್ಕೋಬೇಕಾಗತ್ತೆ, ಕಲಿಸ್ಕೊಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಪೂರಕವಾದಂತ ವ್ಯವಸ್ಥೆಗಳು. ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ನಮ್ಮನ್ನ ಯಾರು ಇಷ್ಟಪಡಲ್ಲ. ನೆಕ್ಸ್ಟ್, ಜಾಯಿನ್ ಡಿಸ್ಕಷನ್ ಗ್ರೂಪ್. ಇವನ್ ಡಿಸ್ಕಷನ್ ಬಿಟ್ಟು ಹೊರಗಡೆ ಉಳ್ದ ಅಂತ ಕೇಳಿದ್ರೆ ಏನಾಗುತ್ತೆ? ಅಲ್ಲಿ ಏನ್ ನಡೀತಾ ಇದೆ ಅಂತಾನೆ ಇವ್ನ್ ಗೊತ್ತಿಲ್ಲ. ಇವ್ನ್ ಹೇಗ್ ಟೀಚ್ ಮಾಡ್ಬೋದು? ಇವನ ಹತ್ರ ಎಲ್ಲ ಇದೆ, ಒಪ್ಕೋತೀನಿ ನಾನು. ಕೇತುವಿನ ಹತ್ರ ಎಲ್ಲವೂ ಇದೆ. ಆದ್ರೆ ಅದನ್ನ ನಾವು ಏನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಅಪ್ಡೇಟೆಡ್ ವರ್ಷನ್ ಮಾಡ್ಬೇಕಾಗಿದೆ. ಈಗ ಕೆಲವೇ ದಿನಗಳಲ್ಲಿ ನಿನ್ಗೆ ಅಪ್ಡೇಟ್ ಬರುತ್ತೆ, ಮೊಬೈಲ್ ಅಲ್ಲಿ, ಸಿಸ್ಟಮ್ ಅಲ್ಲೂ ಬರುತ್ತೆ, ಕಂಪ್ಯೂಟರ್ ಅಲ್ಲಿ ಬರುತ್ತೆ, ಮೊಬೈಲ್ ಅಲ್ಲಿ ಬರುತ್ತೆ. ಅಪ್ಡೇಟ್ ಮಾಡ್ಬೇಕು ನೀನು. ಒಂದ್ ವೇಳೆ ನೀನ್ ಅದನ್ನ ಅಪ್ಡೇಟ್ ಮಾಡ್ಲಿಲ್ಲ ಅಂದ್ರೆ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ. ಇಲ್ಲೂ ಕೂಡ ಅದೇ ನಡೆಯುತ್ತೆ. ಹಾಗಾಗಿ ಗ್ರೂಪ್ ಡಿಸ್ಕಷನ್ ಅಲ್ಲಿ ನಾವು ಹೆಚ್ಚೆಚ್ಚು ಭಾಗವಹಿಸೋದ್ರಿಂದ ಏನಾಗುತ್ತೆ? ನಮ್ಮ ಒಳಗೆ ಏನಿದೆ ಅಂತ ಅವ್ರಿಗೆ ಗೊತ್ತಾಗಬೇಕಾಗುತ್ತೆ. ಮತ್ತೆ ಅದನ್ನ ತಿಳ್ಕೊಳ್ಳೋ ಆಸಕ್ತಿ ಅವ್ರಿಗೆ ಬರ್ಬೇಕು ಅಂತ ಕೇಳಿದ್ರೆ ಅವರಿಗೆ ಹೇಗ್ ಬೇಕಾಗಿದೆಯೋ ಹಾಗೆ ನಾವು ಅದನ್ನ ಕೊಡಬೇಕು. ಈಗ ನಾನು ಅನ್ನ ಸಾರ ಮಾತ್ರ ಕೊಡೋದು ಅಂತಂದ್ರೆ, ಅನ್ನ ಸಾಂಬಾರ್ ಮಾತ್ರ ಕೊಡ್ತೀನಿ ಅಂತಂದ್ರೆ ನೀನೇ ಇಟ್ಕೊಂಡ್ರಿ ಅಂದ್ರೆ, ಚಿತ್ರಾನ್ನ ಇದೆ ನನ್ನ ಹತ್ರ, ಚಿತ್ರಾನ್ನ ಇದೆ, ಮೊಸರನ್ನ ಇದೆ, ಪುಳಿಯೋಗರೆ ಇದೆ, ಮತ್ತೇನಾದ್ರೂ ಅದ್ರ ಹೆಸರಿಡ್ಬೇಕು ನೀನು. ಲೆಮನ್ ರೈಸ್, ಮ್ಯಾಂಗೋ ರೈಸ್, ಅದೇ ಚಿತ್ರಾನ್ನ.
ಅವ್ರಿಗೆ ಅದನ್ನ ಹಂಗ ಅಂದ್ರೆ ಇಷ್ಟ ಆಗತ್ತೆ ಅಂತ ಕೇಳಿದ್ರೆ ನೀನ್ ಯಾಕೆ ಅನ್ಬಾರ್ದು, ನಿನ್ಗೇನ್ ಹೋಗಿದೆ, ಇಷ್ಟ ಆಗೋಂಗ್ ಮಾಡ್ಕೊಡು, ಸಂತೋಷವಾಗಿ ತಿನ್ಲಿ, ಮುಂದಿನ ಕೆಲಸ ನಡೆಯುತ್ತೆ. ನೆಕ್ಸ್ಟ್, ರೈಟ್ ರೈಟ್ ಜರ್ನಲ್ ಡೈಲಿ. ಇನ್ನೇನ್ ಮಾಡ್ತೀಯ ಅಂತ ಅನ್ನುವಂಥದ್ದನ್ನ ಡೈಲಿ ಅದನ್ನ ಅಪ್ಡೇಟ್ ಮಾಡ್ತಾ ಬರ್ಬೋದು. ಆ ಜರ್ನಲ್ ಬರೆಯೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ನಾನು ಇಲ್ಲಿ ಹೇಳ್ತೀನಿ, ನಿನ್ನೆ ದಿನ ಹೇಳ್ತೀನಿ ತಾನೆ, ನಿನ್ನೆ ದಿನ ನಾನು ಇಂಥದ್ದು ಹೇಳಿದ್ದೆ, ಇವತ್ತಿನ ದಿನ ಹೇಳ್ತಾ ಇದ್ದೀನಿ. ಹೌದು, ನನ್ನ ಹತ್ರ ನಿನ್ನೆದು ಅಪ್ಡೇಟ್ ಇತ್ತು ಅಂತ ಕೇಳಿದ್ರೆ ಇವತ್ತಿನ ಬಗ್ಗೆ ನನಗೆ ಸುಲಭವಾಗಿ ನೆನಪು ಉಳಿಯುತ್ತೆ. ಹಾಗಾಗಿ ನಾನು ಏನಂತೀರಿ, ನಿನ್ನೆನ ನಾನು ಬರೆದು ಬಿಡ್ಬೇಕು. ಬರ್ದಿಲ್ಲ ಇಲ್ಲಿ, ನಿನ್ನೆ ಇದೆ ನನ್ನ ಹತ್ರ, ನಾಳೆ ಬೇಕಾದ್ರೆ ಕೇಳಿ ನೀನು ಅದನ್ನ, ನಿನ್ನೆ ತೋರಿಸ್ತೀನಿ ನಾನು ಮೊನ್ನೆ ಹೇಳಿದ್ರಲ್ಲ, ಅದು ನನಗೆ ನೆನಪಿಲ್ಲ, ನಿನ್ನೆದು ಇವತ್ತಿಂದು ಎಲ್ಲ ಸೇರಿಸಿ ಒಂದು ಬುಕ್ ಮಾಡಿ ನನಗೆ ಕೊಡ್ರಿ ಅಂತ ಯಾರು ಕೇಳಿದ್ರು ಕೂಡ ಅದನ್ನ ಮಾಡ್ಬೋದು ನಾನು. ಯಾಕಂದ್ರೆ ನನ್ನ ಸಬ್ಜೆಕ್ಟ್ ಇಲ್ಲಿಗೆ ಅದೊಂದು ಮುಗೀತು ಅಂತ ಕೇಳಿದ್ರೆ ನೀವೇನ್ ಮಾಡಿದಿರೋ ಅದನ್ನ ಕೊಡ್ರಿ ಅಂದ್ರೆ ಕೊಡಬಹುದಲ್ಲ, ಇದೆ ನನ್ನ ಹತ್ರ. ಅದಕ್ಕೆ ಅದನ್ನ ಜರ್ನಲ್ ಮಾಡುವಂತದ್ದು. ನೆಕ್ಸ್ಟ್, ಪ್ರಾಕ್ಟೀಸ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಅನುಲೋಮ ಮತ್ತು ವಿಲೋಮ ಪ್ರಾಣಾಯಾಮವನ್ನು ಮಾಡುವಂತ ಉದ್ದೇಶ ಏನು ಅಂತ ಕೇಳಿದ್ರೆ, ಬ್ಯಾಲೆನ್ಸ್ ಮಾಡಬೇಕು. ಎಡಗಡೆ ಮೂಗಿನ ಹೊರಳಿಯಿಂದ ತಗೊಂಡಿರುವಂತ ಶ್ವಾಸವನ್ನ ತಗೊಂಡು ಸ್ವಲ್ಪ ಹೊತ್ತು ನಿಲ್ಲಿಸಿ ಆಚೆ ಬಿಡುವಂತಹದ್ದು. ಮತ್ತೆ ಏನಂತ ಕೇಳಿದ್ರೆ, ಈ ಕಡೆ ನಾಸ್ಟ್ರಿಲ್ ಕ್ಲೋಸ್ ಮಾಡಿ ಬಲಗಡೆಯಿಂದ ತಗೊಂಡು ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತೆ ಆಚೆ ಬಿಡುವಂತಹದ್ದು. ಈ ರೀತಿಯಾದ ಪ್ರಾಣಾಯಾಮಗಳನ್ನ ಸ್ವಲ್ಪ ಹೊತ್ತು ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಶಿವ ಅಂಡ್ ಶಕ್ತಿ ಬ್ಯಾಲೆನ್ಸಿಂಗ್, ಶಿವ ಅಂಡ್ ಶಕ್ತಿ ಬ್ಯಾಲೆನ್ಸ್ ಆಗ್ಬೇಕು. ಯಾವಾಗ ಶಿವ ನಂದೇ ಜಾಸ್ತಿ ಅಂದ್ರೆ ಏನಾಗುತ್ತೆ, ಪೂರ್ ಕಮ್ಯುನಿಕೇಶನ್ ಎಲ್ಲ ಗೊತ್ತಿದೆ ಅವನಿಗೆ, ಸಬ್ ಕಾನ್ಶಿಯಸ್ ಮೈಂಡ್ ಎಲ್ಲ ಗೊತ್ತಿದೆ. ವ್ಯಕ್ತಪಡಿಸೋದು ಯಾರು, ಕಾನ್ಶಿಯಸ್ ಮೈಂಡ್ ತಾನೇ ವ್ಯಕ್ತಪಡಿಸೋದು. ಕಾನ್ಶಿಯಸ್ ಮೈಂಡ್ಗೆ ರಾಜಕಾರಣ ಮಾಡೋ ಶಕ್ತಿ ಇದೆ. ನಾನಿಲ್ಲ ಅಂದ್ರೆ ಅದು ಹೆಂಗ್ ಮಾಡ್ತೀಯ ನೋಡೋಣ, ಮಾಡು ನೀನು, ಶಕ್ತಿ ತಾನೇ ಅದು. ಸಬ್ ಕಾನ್ಶಿಯಸ್ ಮೈಂಡ್ ಏನಂತ ಕೇಳಿದ್ರೆ ಸೂಚನೆ ಕೊಡ್ಬೇಕು ಅದ್ರ ಬಗ್ಗೆ ಅಷ್ಟೇ, ಸೂಚನೆ ಕೊಟ್ಟು ಸುಮ್ಮನೆ ಇರ್ಬೇಕು. ಅದು ತಾನೇ ಹಾರಾಡಕ್ ಶುರು ಮಾಡ್ತು ಅಂದ್ರೆ ಭಯ ಬಿದ್ದು ಓಡ್ತಾರೆ. ಈಗ ಕರೆಂಟ್ ವೈರ್ ಅನ್ನ ಹಿಂಗ್ ಮುಟ್ಟಿದ್ರೆ ನಿನ್ಗೆ ಏನಾಗುತ್ತೆ, ಶಾಕ್ ಹೊಡೆಯುತ್ತೆ, ಭಯ ಇದೆ ನಿನ್ಗೆ. ಅದನ್ನ ನೀನ್ ಏನ್ ಮಾಡ್ಬೇಕು, ರಿಪೇರಿ ಮಾಡ್ಬೇಕಂದ್ರೆ ತಗಡ್ ಸೈಡ್ಗೆ ಇರ್ತೀಯ, ಅದನ್ನ ಇಡ್ತೀಯ ತಾನೆ, ಇಟ್ಟು ನೀನ್ ಇಲ್ಲಿ ಎಲ್ಲಿ ಕೈ ಹಾಕಿದ್ರು ನಡೆಯುತ್ತೆ, ನಿಂದು ನ್ಯೂಟ್ರಲ್ ಇದೆ, ಬಟ್ ನಿನ್ಗೆ ಅದೇನು ಮಾಡಲ್ಲ. ಹೌದಾ, ಅದೇ ಕರೆಂಟ್ ನ ನೀನ್ ಹೀಗೆ ಇಟ್ಕೊಂಡು ಅದನ್ನ ಮಾಡೋದ್ರ ಮಾಡ್ತೀಯಾ, ಇಲ್ಲ. ಅದಕ್ಕೆ ಹೇಳೋದು, ಸಬ್ ಕಾನ್ಶಿಯಸ್ ಮೈಂಡ್ ಇದೆಯಲ್ಲ, ಅದು ಆತ್ಮನಿಗೆ ಸಂಬಂಧಪಟ್ಟ ವಿಚಾರ. ಅದೇನ್ ಮಾಡ್ಬೇಕು ಅಂದ್ರೆ ಸೂಚನೆ ಕೊಡ್ಬೇಕು ಮತ್ತೆ ಸುಮ್ಮನಿರು. ಅದರಲ್ಲಿ ಎಲ್ಲ ಡೇಟಾ ಇದೆ, ನೀನ್ ಏನೇನ್ ಮಾಡಿದೀಯ ಅಂತ ಎಲ್ಲ ಡೇಟಾ ಇದೆ. ಯಾಕಂದ್ರೆ ನೀನು ಹಿಂದೆ ಮಾಡಿರೋ ನೆನಪುಗಳು ನಿನಗಿಲ್ವಾ, ನೀನ್ ಚಿಕ್ಕ ವಯಸ್ಸಲ್ಲಿ ಮಾಡಿರೋದು ನೆನಪಿಲ್ಲ, ಇದೆ. ನಾನ್ ಕೆಣಕ್ಬೇಕು ಅದನ್ನ ಅಷ್ಟೇ, ಅದನ್ನೇ ಆಕ್ಟಿವೇಶನ್ ಅಂತ ಕರೆಯೋದು, ಟ್ರಿಗರ್ ಮಾಡೋದು. ಅದನ್ನ ಅದು ಟ್ರಿಗರ್ ಆಗ್ಬೇಕು ಅಂತ ಕೇಳಿದ್ರೆ ನಾನು ಅದನ್ನ ಕೆಣಕ್ಬೇಕು, ಟಚ್ ಮಾಡ್ಬೇಕು. ಟಚ್ ಮಾಡಿದಾಗ ನನಗೆ ಅದು ಕೊಡುತ್ತೆ. ಏನ್ ಬೇಕಾಗಿದೆಯೋ ಅಲ್ಲಿ ಮಾತ್ರ ಟಚ್ ಮಾಡ್ಬೇಕು. ನಾನು ಧೂಳು ಹೊಡ್ಯಕ್ಕೆಲ್ಲ ಹೋಗಿ ಬರುತ್ತೆ, ಎಲ್ಲಿ ಬೇಕಾಗಿದೆಯೋ ಅಲ್ಲಿ ಟಚ್ ಮಾಡು, ನಿನ್ಗೇನ್ ಬೇಕಾಗಿದೆಯೋ ಅದು ಸಿಗುತ್ತೆ. ಹಾಗಾಗಿ ಯಾವಾಗ ನಾವು ಇಂಬ್ಯಾಲೆನ್ಸ್ ಆಗುತ್ತೋ ಅವಾಗ ಅದರ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ಇದನ್ನೇನಂತ ಕೇಳಿದ್ರೆ, ಅನುಲೋಮ ವಿಲೋಮ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಅದು ಯಾವಾಗ ವಾಯು ತತ್ವ ಬ್ಯಾಲೆನ್ಸ್ ಆಗುತ್ತೋ ಅವಾಗ ಮನಃಶಾಂತಿ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್, ಟ್ರಾವೆಲ್ ಶಾರ್ಟ್ ಟ್ರಿಪ್. ನಿನ್ನೆ ಹೇಳಿದ್ರಲ್ಲಿ ಟ್ರಿಪ್ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ರಿ ಅಂತ ಹೇಳಿದ್ದೆ, ಯಾಕಂದ್ರೆ ಅವ್ರದ್ದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಕಡಿಮೆ ಆಗಿದೆ, ಅದಕ್ಕೆ ಸ್ವಲ್ಪ ಆಗಾಗ ನೋಡ್ಕೊಂಬರ್ರಿ, ರಿಲ್ಯಾಕ್ಸ್ ಮಾಡಿ ಅಂತ ಮನಸ್ಸನ್ನು. ನೆಕ್ಸ್ಟ್, ಕೀಪ್ ಇಂಡೋರ್ ಪ್ಲಾಂಟ್ಸ್. ಇಂಡೋರ್ ಪ್ಲಾಂಟ್ಸ್ ಏನಿರುತ್ತೆ, ಮನಿ ಪ್ಲಾಂಟ್ಗಳಾಗಿರ್ಬೋದು, ಆಮೇಲೆ ಒಳಗಡೆ ನಿನ್ಗೆ ಆಲೋವೆರಾದಂಥ ಪ್ಲಾಂಟ್ಸ್ಗಳು ಏನು ಬರುತ್ತೆ, ಮನೆ ಒಳಗಡೆ ಇರುವಂಥ ಪ್ಲಾಂಟ್ಗಳಿರುತ್ತೆ ಕೆಲವು. ಆ ಪ್ಲಾಂಟ್ಗಳನ್ನು ಇಡೋದ್ರಿಂದ ಅಲ್ಲಿರುವಂಥ ಒಂದು ವಾತಾವರಣ ಶುದ್ಧಿ ಆಗುತ್ತೆ. ನೀನು ಪ್ಲಾಂಟ್ಗಳನ್ನ ಮನೆ ಸುತ್ತ ಆಗಿರ್ಬೋದು, ಮನೆ ಒಳಗಡೆ ಇರುವಂತ ಉದ್ದೇಶ ಏನು ಅಂತ ಕೇಳಿದ್ರೆ, ಆಯಾ ಜಾಗಕ್ಕೆ ಸಂಬಂಧಪಟ್ಟಂತ ಪ್ಲಾಂಟ್ಗಳನ್ನ ಆಯಾ ಜಾಗದಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲಿರೋ ನೆಗೆಟಿವ್ ನ ಹೀಲ್ ಮಾಡುತ್ತೆ. ಆಕ್ಚುಲಿ ಈ ಗಿಡ ಮರಗಳ ಉದ್ದೇಶ ಏನ್ ತಗೊಳುತ್ತೆ ಅದು? ಕಾರ್ಬನ್ ಡೈಆಕ್ಸೈಡ್. ಹಂಗಂದ್ರೆ ನೆಗೆಟಿವ್, ಅದೇ ತಾನೇ. ನಿನ್ನ ನೆಗೆಟಿವ್ ಏನಿದೆಯೋ ಅದು ತಗೊಳುತ್ತೆ, ಅದರ ಪಾಸಿಟಿವ್ ಏನಿದೆಯೋ ಅದನ್ನ ಅಂದ್ರೆ ಅದರ ನೆಗೆಟಿವ್, ಅದರ ನೆಗೆಟಿವ್ ನಿನಗೆ ಪಾಸಿಟಿವ್ ಇದೆ, ನಿನ್ನ ನೆಗೆಟಿವ್ ಅದರ ಪಾಸಿಟಿವ್ ಇದೆ. ಹಾಗಾಗಿ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು. ಆಯಾ ಜಾಗದಲ್ಲಿ ಆಯಾ ಗಿಡಗಳಿರೋದ್ರಿಂದ ಆ ವಾಸ್ತು ದೋಷಗಳು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನೊಂದು ಫಾಲೋ ಅಪ್ ಮಾಡುವಂಥದ್ದು. ನೆಕ್ಸ್ಟ್, ಸೋಷಿಯಲ್ ನೆಟ್ವರ್ಕಿಂಗ್. ವಾಯುತತ್ವ ಇದು,
ಇಲ್ಲಿ ಜಗತ್ತಿನಲ್ಲಿ ಏನಾದ್ರೂ ಹರಡಿದೆ ಅಂತ ಕೇಳಿದ್ರೆ ಯಾವುದ್ರ ಮುಖಾಂತರ ಹರಡುತ್ತೆ? ಅದಕ್ಕೆ ರಾಹು ಅಧಿಪತಿ ಅಂತ ಹೇಳಿರೋದು. ಯಾವ್ದ್ರಿಂದ ಹರಡುತ್ತೆ ಅದು? ತರಂಗಾಂತರಗಳು ಎಲ್ಲಿಂದ ಹರಿದು ಬರ್ತಾ ಇದೆ ನಿನಗೆ? ಹೌದಾ? ಈ ಕಮ್ಯುನಿಕೇಶನ್ ಇದೆಯಲ್ಲ ನಿನ್ಗೆ, ಈ ಮೊಬೈಲ್ ಇದೆಯಲ್ಲ, ಇದನ್ನ ಹೇಗ್ ಬರ್ತಾ ಇದೆ ಅಂತ ವಿಜ್ಞಾನಿಯನ್ನ ಕೇಳಿ ನೋಡು. ತರಂಗಾಂತರಗಳು ಗಾಳಿಯ ಮುಖಾಂತರ ಹರಿದು ಬರುತ್ತಿವೆ. ಅದರಲ್ಲಿ ಪಿಕ್ಚರ್ ಕಾಣಿಸ್ತಾ ಇದೆ, ಆಮೇಲೆ ನೀನ್ ಮಾತಾಡಿರೋದು ಕೇಳಿಸ್ತಾ ಇದೆ. ಅಲ್ಲಿ ಏರ್ ಎಲಿಮೆಂಟ್ ಆಯ್ತು ತಾನೇ ಅದು. ಅದ್ ನಿನ್ಗೆ ಕಡಿಮೆ ಆಯ್ತು ಅಂತ ಕೇಳಿದ್ರೆ ಏನಾಗುತ್ತೆ? ಇದೆಲ್ಲ ಸಮಸ್ಯೆಗಳಾಗ್ತಾ ಇದೆ ನಿನ್ಗೆ. ಆ ಸಮಸ್ಯೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನೀನ್ ಸೋಷಿಯಲ್ ನೆಟ್ವರ್ಕಿಂಗ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಜನರ ಜೊತೆಲಿ ಏನ್ ಮಾಡ್ಬೇಕು? ಸೋಷಿಯಲ್ ನೆಟ್ವರ್ಕಿಂಗ್ ಚೆನ್ನಾಗಿರ್ಬೇಕು ಅಂತ ಕೇಳಿದ್ರೆ ಸ್ಪೀಕ್ ಚೆನ್ನಾಗಿರ್ಬೇಕು ಅಲ್ವಾ? ಉದ್ದೇಶ ಚೆನ್ನಾಗಿರ್ಬೇಕು. ಆದ್ರೆ ಇಲ್ಲಿ ಉದ್ದೇಶದ ಕೊರತೆ ಇರುತ್ತೆ. ನೀನ್ ಏನೋ ಕಿತ್ಕೋಬೇಕು ಅಂತ ಭಾವನೆ ಬರುತ್ತೆ ಅಂತ ಇಟ್ಕೋ. ಯಾಕಂದ್ರೆ ಇದು ಇಲ್ಲಿ ಕಾಮಿ. ಹೌದಾ? ಎಲ್ಲ ಮಾಡ್ತಾ ಇರೋದು ಕಾಮಕ್ಕಾಗಿನೇ. ನಿನ್ಗೇನು ಬೇಕಾಗ್ಲಿಲ್ಲ ಅಂದ್ರೆ ಏನಿಲ್ಲ ಇಲ್ಲಿ. ಬಟ್ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ನೀನ್ ಅದನ್ನ. ಹಾಗಾಗಿ ಸೋಷಿಯಲ್ ನೆಟ್ವರ್ಕ್ ನೀನ್ ಎಷ್ಟು ಚೆನ್ನಾಗಿ ಇಟ್ಕೋತೀಯೋ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾಕಂದ್ರೆ ರಾಹು ಇಸ್ ಗ್ರೋತ್. ಫ್ಯೂಚರ್ ಗ್ರೋತೆ ರಾಹು. ರಾಹುನ್ ಬಿಟ್ರೆ ಏನು ಇಲ್ಲ ಇಲ್ಲಿ. ನೆಕ್ಸ್ಟ್, ಟೀಚ್ ಸಮ್ವನ್. ಯಾಕೆ ಅದನ್ನ ಹೇಳ್ಬೇಕು ಅಂತ ಕೇಳಿದ್ರೆ ಅವನಿಗೆಲ್ಲ ಗೊತ್ತಿದೆ. ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡೋದು ರಾಹುನೇ. ಆದ್ರೆ ಅದಕ್ಕೆ ಬೇಸ್ ಎಲ್ಲಿದೆ? ಕೇತುವಿನ ಹತ್ರ ಇದೆ. ಬೇರಿದೆಯಲ್ಲ, ಅದು ನಿನಗೆ ಕೆಳಗಡೆಯಿಂದ ಪೌಷ್ಟಿಕಾಂಶಗಳನ್ನು ಕೊಟ್ರೇನೆ ನಿಂದದು ಆಗೋದು. ನೀನು ಮಳೆ ಆಗಿದೆ, ಎಲೆ ಮೇಲೆ ಬಿದ್ದಿದೆ, ಎಲೆ ಮೇಲೆ ಬಿದ್ದ ನೀರು ಭೂಮಿ ಮೇಲೆ ಬಿದ್ದಿದೆ, ಭೂಮಿಯಲ್ಲಿ ಬಿದ್ದಿರ್ತಕ್ಕಂತ ನೀರು ನಿನ್ನ ಬೇರ್ನಲ್ಲಿ ಹೋಗುತ್ತೆ. ಒಂದು ವೇಳೆ ನಿನ್ನ ಭೂಮಿಯಲ್ಲಿ ಲೆವೆಲ್ ಕೆಳಗಡೆ ಹೋಯ್ತಪ್ಪ ನೀರು ಅಂತ ಕೇಳಿದ್ರೆ ಆ ನೀರಿನ ಅಂಶವನ್ನು ಹೀರ್ಕೊಳ್ಳುವಂತ ಸಾಮರ್ಥ್ಯ ಇರೋದು ಯಾರಿಗೆ? ಕೇತುವಿಗಿದೆ. ಅದಕ್ಕೆ ಅಲ್ಲಿಂದ ಆ ಬೇಸ್ ತಗೊಂಡು, ಈಗ ಭಾರತದಿಂದ ಕದ್ಕೊಂಡು ಹೋಗಿರ್ತಕ್ಕಂಥ ವಿದ್ಯೆಗಳನ್ನ ನಾವೇ ಅದನ್ನು ಹುಟ್ಟು ಹಾಕಿದ್ದು ಅಂತ ಹೇಳಿ ಅಮೆರಿಕದವ್ರು ಹೇಳ್ಕೊಂಡು ಮಾಡ್ಲಿಲ್ಲ. ಮತ್ ಬೇಸ್ ಎಲ್ಲಿದೆ? ಇಂಡಿಯಾದಲ್ಲಿದೆ ತಾನೆ. ಅದಕ್ಕೆ ಇವತ್ತಿಗೂ ಹೇಳ್ತಾ ಇದ್ದೀನಿ, ಸನಾತನ ಅನ್ನುವಂಥದ್ದು ಮೂಲ ಅದು. ಇಲ್ಲಿಂದಾನೇ ಹುಟ್ಟಿರೋದು ಅದು. ಯಾಕೆ ಇಲ್ಲಿಂದ ಹುಟ್ಟಿರೋದು ಅಂತ ಅದಕ್ಕೂ ನಾನು ನಿನಗೆ ಉದಾಹರಣೆ ಕೊಡ್ಬೇಕು ಅಂತ ಕೇಳಿದ್ರೆ, ಯಾವಾಗ ಈ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಂ ಅಸ್ಮದ್ ಆಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರ. ಇಲ್ಲಿ ಮೊದಲು ಹುಟ್ಟಿದವನು ಇಲ್ಲೇ ಇದ್ದವನು, ಹಾಗಾಗಿ ಇಲ್ಲಿಂದ ಹುಟ್ಟುಕೊಂಡಿದೆ. ಅವನು ಏನ್ ಮಾಡಿಟ್ಟಿದ್ದಾನೋ ಅದರಲ್ಲಿ ಒಂದು ಸೈನ್ಸ್ ಇದೆ, ಅದನ್ನ ಅವ್ರು ಬಳಸಿಕೊಂಡಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಯಾವಾಗ ಪಶ್ಚಿಮದಲ್ಲಿ ಕಾಲ ಇರ್ತಾನೋ ಅವಾಗ ಪಾಶ್ಚಿಮಾತ್ಯರು ಬಳಸಿಕೊಂಡಿದ್ದಾರೆ. ಅದೇ ಕಾಲ ಪೂರ್ವದ ಕಡೆ ತಿರುಗಿದಾಗ ರಿಟರ್ನ್ ಬರುತ್ತಾ? ಅಲ್ಲಿದ್ದವ್ರು ಯಾರು ಬೇರೆಯವ್ರು ಅಂತ ತಿಳ್ಕೊಂಡಿದ್ಯಾ? ಇಲ್ಲ, ಅವರು ನಮ್ಮವರೇ. ಅಲ್ಲಿಗೆ ಹೋಗಿದ್ದಾರೆ. ಇವಾಗ ಅಲ್ಲಿ ಅವರು ಅಂತ ಹೇಳ್ಕೊತಾ ಇದ್ದಾರೆ. ಕಾಲ ಅಲ್ಲಿ ನಡೀತಾ ಇದೆ. ಅಲ್ಲಿ ಕಾಲಕ್ರಮೇಣ ಅದು ಮುಗಿದಾದ್ಮೇಲೆ ಎಲ್ಲಿಗೆ ಬರ್ತಾರೆ? ಎಲ್ಲಿ ಓಡ್ಬೇಕಾಗಿರುತ್ತೋ ಅಲ್ಲಿಗೆ ಬರ್ತಾರೆ. ಅವಾಗ ನಾವು ನಿಮ್ಮವರು. ಈಗ ಬಸವಣ್ಣವ್ರ ಸುದ್ದಿ ತೆಗೆದ್ರೆ ವಿಶ್ವಕರ್ಮರು ಹೇಳ್ತಾ ಇಲ್ವಾ? ಇಲ್ಲ, ಅವ್ರು ನಮ್ಮಂತಂಬ್ರು, ನಮ್ಗೆ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಕೊಡ್ತೀವಿ ನಾವು ಅಂತ. ಯಾಕಂತ ಕೇಳಿದ್ರೆ ಬಸವಣ್ಣ ಹೈಯರ್ ಲೆವೆಲ್ ಅಲ್ಲಿ ಇದ್ದಾನೆ, ಅದಕ್ಕೆ ನಮ್ಮವರು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ಲೋವರ್ ಲೆವೆಲ್ ಅಲ್ಲಿ ಹೋಗಿದ್ರೆ ಅವನ ಹತ್ರ ಏನಿರ್ಲಿಲ್ಲ ಅಂತ ಕೇಳಿದ್ರೆ, ಹೇ ನಮ್ಮವನಲ್ಲಪ್ಪ ಅವ್ನು ಫಸ್ಟ್ ಹೊರಗೆ ಹಾಕ್ತಾರೆ, ನನಗೆ ಸಮಸ್ಯೆ ಆಗುತ್ತಲ್ಲ ಅವನಿಂದ. ಆತ್ಮ ಉನ್ನತಿಯನ್ನು ಪಡ್ಕೊಂಡಾದ್ಮೇಲೆ ಎಲ್ಲಾರು ಅವ್ರವ್ರೆ ಅಂತ. ಎಲ್ಲಿವರೆಗೂ ಆತ್ಮೋನ್ನತಿ ಆಗಲ್ವ ಅಲ್ಲಿವರೆಗೂ ಯಾರು ಅವ್ರವ್ರಲ್ಲ. ಯಾಕಂದ್ರೆ ಅವರಿಂದ ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ ದೂರ ಇಡ್ಬೇಕು ತಾನೆ, ಇಲ್ಲಾಂದ್ರೆ ಸಮಾಜ ಒಪ್ಕೊಳ್ಳಲ್ಲ. ನೆಕ್ಸ್ಟ್, ಬ್ರೈನ್ ಗೇಮ್ಸ್. ಬ್ರೈನ್ ಗೇಮ್ ಮಾಡೋದ್ರಿಂದ ಏನಾಗುತ್ತೆ? ಬೌದ್ಧಿಕ ಮಟ್ಟ ಜಾಸ್ತಿ ಆಗುತ್ತೆ. ಮೆದುಳಿಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನೀನ್ ಏನು ಅಂತ ಹೇಳಿ ತೋರ್ಸಕ್ ಆಗಲ್ಲ. ಸುಮ್ನೆ ನಾನೇನೋ ಹೇಳ್ತೀನಿ, ನೀನ್ ಮಾಡ್ಕೊಂಡು ಹೋಗ್ತೀಯ. ಏನ್ ಫಲ ಬಂತು ನಿನ್ಗೆ? ನಿಂದೆ ಆದಂತದ್ದು ಏನಿದೆ? ನಾನ್ ನಿನಗೆ ಮೆದುಳಿಗೆ ಕೆಲಸ ಕೊಡ್ತೀನಿ, ನೀನ್ ಅದನ್ನ ಪ್ರಯತ್ನ ಮಾಡಿ ನೋಡು. ಅವಾಗ ನಿನ್ ತಲೆ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅವಾಗ ಇಲ್ಲ ಒಳ್ಳೆ ಅದ್ಭುತವಾದ ಐಡಿಯಾಸ್ ಗಳೆಲ್ಲ ಬರುತ್ತೆ ನಿನ್ಗೆ. ಆಗ ನನ್ನ ಜೊತೆಲಿ ನೀನ್ ಡಿಸ್ಕಷನ್ ಮಾಡು. ನಿನಗೆ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಏನೋ ಕೊಡ್ತೀನಿ. ಯಾಕಂತ ಕೇಳಿದ್ರೆ ನೀನು ಫ್ಯೂಚರ್, ನಾನು ಫಾಸ್ಟ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನ್ ಕೇಳಿಸ್ಕೊ. ನಿನಗೇನು ಓಡುತ್ತೋ ನನಗೆ ಹೇಳು, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಓಡಬೇಕು, ನಾನಲ್ಲ. ಎಷ್ಟಂತ ನಾನೇ ಓಡೋದು? ನಾನೇ ಓಡ್ಕೊಂಡಿರೋದ? ನಾನು ಹೋದ್ಮೇಲೆ ಏನ್ ಮಾಡ್ತೇನೆ ನೀನು? ಅದಕ್ಕೆ ನಾನು ಹೋಗಕ್ ಮುಂಚೆ ನನ್ನ ಹತ್ರ ಏನಿದೆಯೋ ಅದನ್ನ ನಿನಗೆ ತಗೋಬೇಕು ನೀನು. ಅದನ್ನೇ ಆಶೀರ್ವಾದ ಅಂತ ಕರೆಯೋದು. ಇಲ್ಲಿ ಆಶೀರ್ವಾದ ಅಂದ್ರೆ ಏನು ಅಂತ ಕೇಳಿದ್ರೆ, ನಾನು ಇರುವಾಗ ನನ್ನ ಹತ್ರ ಏನಿದೆಯೋ ಅದನ್ನ ನಿನಗೆ ಕೊಡ್ಬೇಕು. ನಾನು ಹೋದ್ಮೇಲೆ ಹೇಗ್ ಮ್ಯಾನೇಜ್ ಮಾಡೋದು ಅಂತ ನಿನಗೆ ತಾನೇ ತಿಳಿಯುತ್ತೆ. ನೆಕ್ಸ್ಟ್, ಲೈಟ್
ಲೈಟ್ ಫ್ರಾಗ್ರೆನ್ಸ್ ಯೂಸ್ ಅಂತ ಹೇಳಿದ್ದಾರೆ. ಅಂದ್ರೆ ಲೈಟ್ ಆಗಿ ಸುಗಂಧ ದ್ರವ್ಯಗಳನ್ನ ಬಳಸುವಂತದ್ದು. ಯಾಕೆ ಅಂತ ಕೇಳಿದ್ರೆ ಅದರಲ್ಲಿ ಒಂದು ಅಟ್ರಾಕ್ಷನ್ ಇದೆ. ಸುಗಂಧಿತ ವಾಸನೆ ಇರುವಲ್ಲಿ ದುಂಬಿಗಳು ಹೇಗೆ ಹರಿದು ಬರುತ್ತೆ, ಹಾಗೆ ಸುಗಂಧ ದ್ರವ್ಯಗಳನ್ನು ಬಳಸೋದ್ರಿಂದ ಹರಿದು ಬರುತ್ತೆ. ನಿನ್ಗೆ ಇನ್ನೊಂದು ಮಾತು ಹೇಳ್ಬೇಕು ಇದರಲ್ಲಿ ಅಂತ ಕೇಳಿದ್ರೆ, ಯಾವಾಗ ಕೃಷ್ಣ ದೇವ್ರಾಗ್ತಾನೆ ಅಂತ ಕೇಳಿದ್ರೆ ನೋಡು, ಸೂಕ್ಷ್ಮ ಮನಸ್ಥಿತಿಗಳು ಅನ್ನುವಂಥದ್ದು ಇದೆ. ಹಸು ಇರುತ್ತೆ, ಹಸು ನಿನಗೆ ಗೋಮೂತ್ರ ಬೇಕಾಗಿದೆ, ಏನ್ ಮಾಡ್ತಾರಲ್ಲಿ ಅವರು? ಟಚ್ ಫೀಲ್ ಕೊಡ್ತಾರಲ್ಲಿ, ಒಂದು ಗೋಮೂತ್ರವನ್ನು ಕೊಡುತ್ತೆ. ಹಾಲು ಬೇಕಾಗಿದೆ ನಿನಗೆ, ನೀನು ಡೈರೆಕ್ಟ್ ಆಗಿ ಹೋಗಿ ಹಾಲು ಕರಿಯೋದಕ್ಕೆ ಹೋದ್ರೆ ಬರ್ತಾ ಅದು? ಇಲ್ಲ, ಅದಕ್ಕೆ ಕರ ಬಿಡ್ತಾರ ಅವ್ರು. ಆ ಕರುವನ್ನ ತಗೊಂಡ್ಬಂದು ಹಾಲು ಕುಡಿಯಕ್ ಬಿಡ್ಬೇಕು, ಅವಾಗ ಅದು ತ್ವರೆ ಬಿಡುತ್ತೆ. ಅವಾಗ ಅದು ಕರುನ ಎಳ್ಕೊಂಡು ಕಟ್ಟಿ ಅವ್ರು ಹಾಲು ಕರ್ಕೊತಾರೆ. ಹೆಂಗೆ ಮೋಸ ಮೋಸ ಅಂದ್ರೆ ಅದು ಪ್ರಕೃತಿ, ಅದು ನ್ಯಾಚುರಲ್ ಆಗಿ ಅದಕ್ಕೆ ಬಂದಿರುವಂತ ಗುಣ ಅದು. ಅದನ್ನ ನಾವೇನ್ ಮಾಡ್ಬೇಕಂತ ಕೇಳಿದ್ರೆ ಸಂಮೋಹಿನಿಯ ಮುಖಾಂತರ ಸೆಳಿಬೇಕೇ ವಿನಃ ನಾವ್ ಆ ಹಸುನ ಹಾಲು ಕೊಡ್ತೀಯ ಇಲ್ಲ ಅಂತ ಹೊಡೆದ್ರ ಕೊಡ್ತಾ ನೆವರ್. ಅದಕ್ಕಾಗಿ ಹೇಳ್ತಾ ಇದೀವಿ, ಸೂಕ್ಷ್ಮ ಅನ್ನುವಂಥದ್ದು ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಕರೆಂಟ್ ನೋಡಿದ್ರೆ ನೀನ್ ಹೆದರ್ಕೊಂಡು ಅದನ್ನ ದೂರ ಇಡೋದಕ್ಕೆ ಕಾರಣ ಏನು? ಇವತ್ತು ಸದಾಶಿವ ಅವನನ್ನೇ ದೂರ ಇಟ್ಟಿದ್ದಾರೆ. ಯಾರು ಸದಾಶಿವನ ಅನುಯಾಯಿಗಳು? ವೀರಶೈವರು ಅಲ್ವಾ? ಹಿಂದೆ ಇದ್ದವ್ರು, ಅವ್ರ ಗೋತ್ರ ಏನು? ನಂದಿ, ಭೃಂಗಿ, ವೃಷಭ, ಸ್ಕಂದ, ವೀರ, ಇದೆ ತಾನೆ. ಅವ್ರು ಕಂಡ್ರೆ ಜನಕ್ಕೆ ಇವಾಗ ಆಗ್ತಾ ಇಲ್ಲ. ಯಾಕೆ? ಡೈರೆಕ್ಟ್ ಆಗಿರ್ತಾರೆ, ಫೇಸ್ ಅದು ಮುಟ್ಟಿದ್ರೆ ಹೊಡಿಯುತ್ತೆ. ಅದಕ್ಕೆ ಅವ್ರನ್ನ ಕಂಡ್ರೆ ತಪ್ಪಿಸ್ಕೋಬೇಕು ಇವರು. ಆದ್ರೆ ಅದೇ ಇಲ್ಲ ಅಂದ್ರೆ, ಈಗ ಅಧರ್ಮ ನಡೀತಾ ಇರೋದು ಯಾವ್ದ್ರಿಂದ? ಅದನ್ನ ದೂರ ಇಟ್ಟದ್ರಿಂದ. ನಡಿಲಿ, ಇರ್ಲಿ, ಕಾಲಕ್ರಮೇಣ ಎಲ್ಲವೂ ಬದಲಾಗತ್ತೆ, ಆದ್ರೆ ಅವ್ರು ಹೇಳಿದ್ದಿದೆಯಲ್ಲ ಅದೇ ಸತ್ಯ. ನೆಕ್ಸ್ಟ್, ಸ್ಪೆಂಡ್ ಟೈಮ್ ಇನ್ ಓಪನ್ ಸ್ಕೈ. ಓಪನ್ ಸ್ಕೈಯಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಟೈಮ್ ಸ್ಪೆಂಡ್ ಮಾಡ್ತಾ ಬರ್ಬೇಕು. ಅದರಿಂದ ಕೂಡ ಏನಂತ ಕೇಳಿದ್ರೆ ಮುಂದೆ ಅಂದ್ರೆ ಪ್ರಕೃತಿಯ ಬಗ್ಗೆ ಒಂದು ಅಧ್ಯಯನ ಅನ್ನುವಂಥದ್ದು ಅದ್ಭುತವಾಗಿ ನಡೆಯೋದ್ರಿಂದ ಏನ್ ಮಾಡ್ಬೇಕು ಅನ್ನುವಂಥದ್ದು ಮೈಂಡ್ಗೆ ಹೊಳೆಯುತ್ತೆ. ನೆಕ್ಸ್ಟ್, ಇಂಪ್ರೂವ್ ಪೋಸ್ಚರ್ ಅಂಡ್ ಬ್ರೀದಿಂಗ್. ಅಂದ್ರೆ ಭಂಗಿ ಮಾತು, ಉಸಿರಾಟವನ್ನ ಸುಧಾರಣೆ ಮಾಡ್ಕೊಳ್ಳುವಂಥದ್ದು. ಕೆಲವು ಆಸನಗಳನ್ನ ಉಸಿರಾಟದ ಒಂದಿಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಮನಃಶಾಂತಿ ಅನ್ನುವಂಥದ್ದು ಸಿಗುತ್ತೆ. ಹಾಗಾಗಿ ಇದೆಲ್ಲ ಒಂದು ಕ್ರಮಗಳು ಎನ್ನುವಂಥದ್ದು ಏನಿದೆಯೋ ಇದನ್ನ ಮಾಡೋದ್ರಿಂದ ಈ ಒಂದು ಏರ್ ಡಿಫಿಷಿಯನ್ಸಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಠದಲ್ಲಿ ಅಗ್ನಿ ಆಯ್ತು, ಇವಾಗ ಪೃಥ್ವಿ ಆಯ್ತು, ವಾಯು ಆಯ್ತು, ಜಲತತ್ವ ಹೆಚ್ಚಾದ್ರೆ ಏನೆಲ್ಲ ಸಮಸ್ಯೆಗಳು ಆಗತ್ತೆ ಅನ್ನುವಂಥದ್ದನ್ನ ಮುಂದಿನ ಪಾಠದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.